79ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಎಐನೊಂದಿಗೆ 2026ರ ನಂತರದ ಸ್ವತಂತ್ರ ಭಾರತ. ಸ್ನೇಹಿತರೆ, 1947ರ ಆಗಸ್ಟ್ 15ರಂದು ಭಾರತವು ರಾಜಕೀಯ ಸ್ವಾತಂತ್ರ್ಯವನ್ನು ಪಡೆದುಕೊಂಡಿತು. ಆದರೆ ಇಂದು 2026ರ ನಂತರದ ಭಾರತ ಮತ್ತೊಂದು ಹೊಸ ಸ್ವಾತಂತ್ರ್ಯದ ಕಡೆಗೆ ಹೆಜ್ಜೆ ಇಡುತ್ತಿದೆ. ಅದು ಜ್ಞಾನದ ಸ್ವಾತಂತ್ರ್ಯ, ತಂತ್ರಜ್ಞಾನದ ಸ್ವಾತಂತ್ರ್ಯ ಮತ್ತು ಆವಿಷ್ಕಾರದ ಸ್ವಾತಂತ್ರ್ಯ. ಇಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಕೃತಕ ಬುದ್ಧಿಮತ್ತೆ ಎಐ ನಮ್ಮ ಬದುಕಿನ ಪ್ರತಿಯೊಂದು ಕ್ಷೇತ್ರವನ್ನು ಬದಲಾಯಿಸುತ್ತಿದೆ. ಒಂದು ಕಾಲದಲ್ಲಿ ಕಂಪ್ಯೂಟರ್ ಒಂದು ಸಾಧನವಾಗಿತ್ತು. ಇಂದು ಎಐ ನಮ್ಮ ಸಹಾಯಕನಾಗುತ್ತಿದೆ. ಆದರೆ ನನ್ನ ಕನಸಿನ ಭಾರತದಲ್ಲಿ ಎಐ ಮನುಷ್ಯನಿಗೆ ಪರ್ಯಾಯವಲ್ಲ, ಅದು ಮನುಷ್ಯನಿಗೆ ಸಹಯೋಗಿ. ನಾನು ಕಾಣುವ 2026ರ ನಂತರದ ಭಾರತದಲ್ಲಿ ಒಬ್ಬ ರೈತ ತನ್ನ ಮೊಬೈಲ್ನಲ್ಲಿ ಎಐ ಮೂಲಕ ಮಳೆಯ ಮುನ್ಸೂಚನೆ ಪಡೆದು ಉತ್ತಮ ಬೆಳೆ ಬೆಳೆಯುತ್ತಾನೆ. ಹಾಗೆ ಒಬ್ಬ ವೈದ್ಯ ಎಐ ಸಹಾಯದಿಂದ ರೋಗವನ್ನು ಬೇಗ ಪತ್ತೆ ಹಚ್ಚಿ ಜೀವಗಳನ್ನು ಉಳಿಸುತ್ತಾನೆ. ಒಬ್ಬ ಶಿಕ್ಷಕ ಎಐ ನೆರವಿನಿಂದ ಪ್ರತಿಯೊಬ್ಬ ವಿದ್ಯಾರ್ಥಿಯ ಸಾಮರ್ಥ್ಯಕ್ಕೆ ತಕ್ಕಂತೆ ಪಾಠ ಕಲಿಸುತ್ತಾನೆ. ಹಾಗೆ ನೋಡಿದ್ರೆ ಒಬ್ಬ ವಿದ್ಯಾರ್ಥಿ ಜಗತ್ತಿನ ಯಾವುದೇ ಮೂಲೆಯ ಜ್ಞಾನವನ್ನು ತನ್ನ ತರಗತಿಯಲ್ಲೇ ಕಲಿಯುತ್ತಾನೆ. ಇದೇ ನನ್ನ ಕನಸಿನ ಸ್ವತಂತ್ರ ಭಾರತ. ಆದರೆ ಸ್ನೇಹಿತರೆ, ಒಂದು ಪ್ರಶ್ನೆ ಕೇಳಿಕೊಳ್ಳೋಣ. ಎಐ ನಮ್ಮ ಕೆಲಸವನ್ನು ಮಾಡಬಹುದು, ಆದರೆ ನಮ್ಮ ಕನಸು ಕಾಣಬಹುದೇ? ಎಐ ಉತ್ತರ ನೀಡಬಹುದು, ಆದರೆ ಪ್ರೀತಿ ನೀಡಬಹುದೇ? ಎಐ ಚಿತ್ರ ಬಿಡಿಸಬಹುದು, ಆದರೆ ತಾಯಿಯ ಮಮತೆಯನ್ನು ಅನುಭವಿಸಬಹುದೇ? ಇಲ್ಲ, ಖಂಡಿತ ಇಲ್ಲ. ಏಕೆಂದರೆ ಎಐಗೆ ಬುದ್ಧಿ ಇರಬಹುದು, ಆದರೆ ಹೃದಯವಿಲ್ಲ. ಹೃದಯ ಇರುವುದು ಮನುಷ್ಯನಿಗೆ ಮಾತ್ರ. ಆದ್ದರಿಂದ 2026ರ ನಂತರದ ಭಾರತದಲ್ಲಿ ಎಐ ಬೆಳೆಯುವಷ್ಟೇ ಮಾನವೀಯತೆಯು ಬೆಳೆಯಬೇಕು. ನನ್ನ ಭಾರತದಲ್ಲಿ ಮಕ್ಕಳು ಎಐ ಅನ್ನು ಕೇವಲ ಬಳಸುವವರಾಗಿರಬಾರದು, ಅದನ್ನು ಸೃಷ್ಟಿಸುವವರಾಗಬೇಕು. ನಮ್ಮ ಯುವಕರು ಉದ್ಯೋಗಕ್ಕಾಗಿ ಕಾಯುವವರಾಗಬಾರದು, ಎಐ ಆಧಾರಿತ ಹೊಸ ಉದ್ಯೋಗಗಳನ್ನು ನಿರ್ಮಿಸುವವರಾಗಬೇಕು. ನಮ್ಮ ಶಾಲೆಗಳು ಕೇವಲ ಪಾಠ ಹೇಳುವ ಸ್ಥಳಗಳಾಗಿರಬಾರದು, ಹೊಸ ಆಲೋಚನೆಗಳು ಹುಟ್ಟುವ ಇನ್ನೋವೇಷನ್ ಕೇಂದ್ರಗಳಾಗಬೇಕು. ನಮ್ಮ ಹಳ್ಳಿಗಳಿಗೂ ಎಐ ತಲುಪಬೇಕು, ನಮ್ಮ ರೈತರಿಗೂ ಎಐ ತಲುಪಬೇಕು, ನಮ್ಮ ಸರ್ಕಾರಿ ಶಾಲೆಗಳಿಗೂ ಎಐ ತಲುಪಬೇಕು. ಆಗ ಮಾತ್ರ ನಿಜವಾದ ಡಿಜಿಟಲ್ ಸ್ವಾತಂತ್ರ್ಯ ಸಾಧ್ಯ. ಆದರೆ ಒಂದು ಎಚ್ಚರಿಕೆಯೂ ಇದೆ. ಎಐ ಅನ್ನು ತಪ್ಪಾಗಿ ಬಳಸಿದರೆ ಸುಳ್ಳು ಸುದ್ದಿಗಳು ಹರಡಬಹುದು, ಜನರ ಖಾಸಗಿ ಮಾಹಿತಿಗೆ ಅಪಾಯ ಉಂಟಾಗಬಹುದು, ಕೆಲವು ಉದ್ಯೋಗಗಳ ಸ್ವರೂಪ ಬದಲಾಗಬಹುದು. ಆದ್ದರಿಂದ ಎಐ ಜೊತೆಗೆ ನೈತಿಕತೆ, ಜವಾಬ್ದಾರಿ ಮತ್ತು ಮಾನವೀಯತೆ ಸಹ ಬೆಳೆಸಬೇಕು. ನನ್ನ ಕನಸಿನ ಭಾರತದಲ್ಲಿ ಮಕ್ಕಳು ಮೊಬೈಲ್ಗಿಂತ ಮೌಲ್ಯಗಳನ್ನು ಹೆಚ್ಚು ಪ್ರೀತಿಸಬೇಕು, ತಂತ್ರಜ್ಞಾನಕ್ಕಿಂತ ಸತ್ಯವನ್ನು ಹೆಚ್ಚು ಗೌರವಿಸಬೇಕು, ಯಂತ್ರಗಳಿಗಿಂತ ಮಾನವರನ್ನು ಹೆಚ್ಚು ಪ್ರೀತಿಸಬೇಕು. ಸ್ನೇಹಿತರೆ, ಭಾರತದ ನಿಜವಾದ ಶಕ್ತಿ ಎಐ ಅಲ್ಲ. ಭಾರತದ ನಿಜವಾದ ಶಕ್ತಿ 140 ಕೋಟಿಗೂ ಹೆಚ್ಚು ಭಾರತೀಯರ ಕನಸು, ಪರಿಶ್ರಮ ಮತ್ತು ಒಗ್ಗಟ್ಟಾಗಿದೆ. ನಾವು ಎಐ ಅನ್ನು ಜ್ಞಾನಕ್ಕಾಗಿ ಬಳಸಿದರೆ ಭಾರತ ವಿಶ್ವಗುರುವಾಗುತ್ತದೆ. ನಾವು ಎಐ ಅನ್ನು ಮಾನವ ಸೇವೆಗೆ ಬಳಸಿದರೆ ಭಾರತ ವಿಶ್ವಕ್ಕೆ ಮಾದರಿಯಾಗುತ್ತದೆ. ನಾವು ಎಐ ಅನ್ನು ಸತ್ಯ, ನ್ಯಾಯ ಮತ್ತು ಅಭಿವೃದ್ಧಿಗಾಗಿ ಬಳಸಿದರೆ ಭಾರತ ವಿಶ್ವದ ಅತ್ಯಂತ ಶಕ್ತಿಶಾಲಿ ರಾಷ್ಟ್ರಗಳಲ್ಲಿ ಒಂದಾಗುತ್ತದೆ. ಬನ್ನಿ, ನಾವು ಒಂದು ಸಂಕಲ್ಪ ಮಾಡೋಣ. ನಾವು ಎಐಗೆ ಭಯಪಡುವುದಿಲ್ಲ, ಅದನ್ನು ಕಲಿಯುತ್ತೇವೆ, ಅದನ್ನು ದುರುಪಯೋಗಪಡಿಸಿಕೊಳ್ಳುವುದಿಲ್ಲ, ಜನರ ಒಳಿತಿಗಾಗಿ ಬಳಸುತ್ತೇವೆ. ನಾವು ಉತ್ತಮ ನಾಗರಿಕರಾಗುತ್ತೇವೆ, ಉತ್ತಮ ವಿದ್ಯಾರ್ಥಿಗಳಾಗುತ್ತೇವೆ, ಉತ್ತಮ ಶಿಕ್ಷಕರಾಗುತ್ತೇವೆ, ಉತ್ತಮ ಭಾರತೀಯರಾಗುತ್ತೇವೆ. ಕೊನೆಯಲ್ಲಿ ಒಂದು ಮಾತು. 1947ರಲ್ಲಿ ನಮ್ಮ ಪೂರ್ವಜರು ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟರು. 2026ರ ನಂತರ ಆ ಸ್ವಾತಂತ್ರ್ಯವನ್ನು ಜ್ಞಾನ, ತಂತ್ರಜ್ಞಾನ ಮತ್ತು ಮಾನವೀಯತೆಯಿಂದ ಇನ್ನಷ್ಟು ಬಲಪಡಿಸುವ ಜವಾಬ್ದಾರಿ ನಮ್ಮೆಲ್ಲರದು.
ಇದೇ ನನ್ನ ಕನಸಿನ AI ಭಾರತದ ಕನಸು. ಇದೇ ನನ್ನ ಸ್ವತಂತ್ರ ಭಾರತದ ಕನಸು. ಜೈ ಹಿಂದ್, ಜೈ ಕರ್ನಾಟಕ, ಒಂದೇ ಮಾತರಂ. ಈ ಪ್ರಸ್ತುತಿ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.